शामनूर शिवशंकरप्पा यांनी दावणगेरे नगरपालिकेचे अध्यक्ष म्हणून 6 वेळा आमदार म्हणून आणि एकदा खासदार म्हणून कार्य करत मोठ्या प्रमाणावर काम केले आहे, अशा शब्दात विधान परिषदेचे सदस्य प्रदीप शेट्टर यांनी शोक व्यक्त केला। सोमवारी बेळगावमध्ये पत्रकारांशी बोलताना ते म्हणाले की शामनूर शिवशंकरप्पा हे उदार दानशूर व्यक्तिमत्व होते। कोविड काळामध्ये त्यांनी स्वतः 18 कोटी रुपयांची लस खरेदी करून जनतेला दिली होती। ते शिक्षण प्रेमी होते। त्यांनी शेकडो शैक्षणिक संस्था उभारल्या आणि हजारो लोकांना रोजगार उपलब्ध करून दिला, असे ते म्हणाले। ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಶಿವನ ಪಾದವನ್ನು ಸೇರಿದ್ದಾರೆ। ಇವತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅವರ ಜೀವನದ ಬಗ್ಗೆ ಹೇಳಬೇಕಂತಂದರೆ 1972ನೇ ಇಸ್ವಿಯಲ್ಲಿ ಅವರು ದಾವಣಗೆರೆ ನಗರಸಭಾ ಅಧ್ಯಕ್ಷರಾಗಿ ಇಲ್ಲಿವರೆಗೆ 6 ಬಾರಿ MLA ಆಗಿದ್ದಾರೆ, ಒಮ್ಮೆ ಸಂಸದರಾಗಿದ್ದಾರೆ ದಾವಣಗೆರೆ ಕ್ಷೇತ್ರದಿಂದ। ಇವತ್ತು ಶಾಮನೂರು ಶಿವಶಂಕರಪ್ಪನವರು ಕೊಡುಗೈ ದಾನಿಗಳವರು। ನಿಮಗೊಂದು ಉದಾಹರಣೆ ಹೇಳಬೇಕಂತಂದ್ರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಕೋವಿಡ್ ವೇಳೆ 18 ಕೋಟಿ ವ್ಯಾಕ್ಸಿನನ್ನು ತಾವೇ ಸ್ವಂತ ಖರೀದಿ ಮಾಡಿದರು। ಸರ್ಕಾರಕ್ಕೆ ಅಂಗ ಚಾಚಲಾರದೆ ತಾವೇ ಖರೀದಿ ಮಾಡಿ ಇವತ್ತು ಜನರಿಗೆ ಸೇವೆಯನ್ನು ಮಾಡಿದ್ದಾರೆ। ಇವತ್ತು ಅವ್ರ ಬಗ್ಗೆ ಹೇಳಬೇಕಂತಂದರೆ ಸಾಕಷ್ಟು ವಿಷಯಗಳು ಅದಾವೆ। ಅವರು ದಾನ ಮಾಡಿದ್ರ ಬಗ್ಗೆ ಇರ್ಬೋದು, ಅವರು ಶಿಕ್ಷಣ ಪ್ರೇಮಿಗಳು, ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಅವರು ಬೆಳೆಸಿದರು। 40 ವರ್ಷದಿಂದ ನೂರಾರು ಶಿಕ್ಷಣ ಕೇಂದ್ರಗಳನ್ನು ಅವರು ತೆಗೆದಿದ್ದಾರೆ। ಸಾವಿರಾರು ಜನರಿಗೆ ನೌಕರಿಯನ್ನು ಬಾಪೂಜಿ ಸಂಸ್ಥೆಯಿಂದ ಕೊಡಿಸಿದ್ದಾರೆ। ಇದೇ ಥರ ಅವ್ರ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿದೆ। ಆದರೂ ಇವತ್ತು ಅವರು 95 ವರ್ಷಕ್ಕೆ ನಿಧನ ಆಗಿದ್ದಾರೆ। ನಾವೆಲ್ಲ 100 ವರ್ಷ ಬದುಕ್ತೀವಿ ಅಂತ ತಿಳ್ಕೊಂಡಿದ್ವಿ। ಇವತ್ತು ಅವ್ರ ಕುಟುಂಬದವ್ರಿಗೆ ದುಃಖವನ್ನು ಸಹಿಸೋ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ಹಾರೈಸ್ತೇನೆ। ಕಳೆದ 15 ವರ್ಷದಿಂದ ಶಾಮನೂರವರ ಸಂಬಂಧದ ಅವರ ಜೊತೆ ನಮ್ಮ ಒಡನಾಟ ಅಂದರೆ ನಮ್ಮ ಕುಟುಂಬದ ಒಡನಾಟ, ನಮ್ಮ ಬೀಗರಾಗಬೇಕು ಅವರು। ಅವ್ರನ್ನ ಸಾಕಷ್ಟು ನಾನು ಹತ್ತಿರದಿಂದ ನೋಡಿದ್ದೇನೆ। ತುಂಬ ಎಲ್ಲರ ಜೊತೆ ಮರಿ ಮೊಮ್ಮಕ್ಕಳು ಎಲ್ಲ ಮಕ್ಕಳ ಜೊತೆ ಎಲ್ಲರ ಜೊತೆ ನಗುತ್ತಾ ಇರೋರು, ಯಾವಾಗಿದ್ದರೂ ಬಂದರೂ ನಗುತ್ತಾ ಮಾತಾಡೋರು। ಅವ್ರಿಗೇನಾದರೂ ಹಾಸ್ಯವನ್ನು ಮಾಡೋದು, ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಕುಟುಂಬದ ಜೊತೆ ತುಂಬ ಸಂತೋಷವಾಗಿ ನಗುತ್ತಾ ಇರ್ತಿದ್ರು। ಈಗ ಒಂದು 15 ದಿನದಲ್ಲಿ ಅವರು ಯಾವುದೂ ಸಫರ್ ಆಗಲಾರ್ದೆ 15 ದಿನದಲ್ಲಿ ಅವರೊಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದು ವಯಸ್ಸು ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಅವರು, ಹೀಗಾಗಿ ಅವರು ಮರಣ ಹೊಂದಿದ್ದಾರೆ। ಅವರ आत्म्याಕ್ಕೆ ಆ ದೇವರು ಶಾಂತಿಯನ್ನು ಕೊಡಲಿ ಅಂತ ಬೇಡ್ಕೊಳ್ತೇನೆ। त्यांच्या आत्म्यास शांती लाभो अशी देवाकडे प्रार्थना करतो, असेही त्यांनी भावूक होत सांगितले। विनोद कोलकार, KMM मराठी, बेळगाव।